ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫ್ರೂಟ್ಸ್ನ ಹಣ್ಣನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ನಾನು ಟೆರೆಸಿಗೆ ಬಂದಿದ್ದೀನಿ. ಮೊದಲಿಗೆ ಇವತ್ತು ಒಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಟೆರೆಸಿಗೆ ಬಂದಿಲ್ಲ. ನೋಡಿ ನನ್ನ ಗಾರ್ಡನ್ನಲ್ಲಿ ಎಷ್ಟು ದಾಸವಾಳ ಅರಳಿದೆ ಅಂತ. ಅದು ಒಂದೇ ಗಿಡದಲ್ಲಿ. ನಿಜವಾಗ್ಲೂ ಇದನ್ನು ನೋಡಿದ್ರೆ ಸಂಪಿಗೆ ಹೂವು ಥರ ಕಾಣಿಸ್ತಿದೆ. ಎಷ್ಟು ಬಿಟ್ಟಿದೆ ಅಂದರೆ 3, 4, 5, 6, 7, 8, 9 ಬಿಟ್ಟಿದೆ ಒಂದೇ ಗಿಡದಲ್ಲಿ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಯಾವತ್ತು ಕಿತ್ಕೊಳ್ಳಲ್ವೋ ಅವತ್ತು ಜಾಸ್ತಿ ಹರಳಿರುತ್ತೆ. ಹಾಗೆ ಇದು ಒಂದು ಮೂರು ಹರಳಿದೆ. ಇನ್ನು ಬೇರೆ ಬೇರೆ ಗಿಡದಲ್ಲಿ 1, 2 ಈ ರೀತಿಯಾಗಿ ದಾಸವಾಳ ಹರಳಿದೆ. ಇಲ್ಲೊಂದಿದೆ ಮತ್ತು ಇದಿದೆ. ಇವತ್ತು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಖುಷಿ ಆಯಿತು ದಾಸವಾಳ ನೋಡಿ. ಇವತ್ತು ನಾನು ಏನು ಹಣ್ಣು ಅಂದರೆ ಅದು ವಾಟರ್ ಆ್ಯಪಲ್ ನೀವು ಕೇಳಿಬಿಡ್ಬೋದು. ಇದನ್ನು ಜಂಬೂ ಹಣ್ಣು ಅಂತಲೂ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜಕ್ಕೂ ಇದು ಬಂಚ್ ಇನ್ನೂ ಡಾರ್ಕ್ ಪಿಂಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮನೆಯವರು ಒಂದು 4-5 ಅವತ್ತಿಂದ ಒಂದು 5-6 ಕಿತ್ಕೊಂಡ್ಬಿಟ್ಟಿದ್ದಾರೆ. 5-6 ಅಂತಂದರೆ ಇನ್ನೂ ಜಾಸ್ತಿನೇ ಕಿತ್ಕೊಂಡಿದ್ದಾರೆ ಅನಿಸುತ್ತೆ. ಅಷ್ಟೊಂದು ಬಿಟ್ಟಿತ್ತು ಈ ಸಲ. ನಾನು ಗಿಡನ ಸೈಡಿಗೆ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಸಲ ನನಗೆ ಹಣ್ಣು ಸಿಗ್ತಾಯಿದೆ. ಬಿಸಿಲಲ್ಲಿಟ್ಟರೆ ಈ ಗಿಡ ತುಂಬ ಸೆನ್ಸಿಟಿವ್ ಇದೆ. ಹಾಗಾಗಿ ಒಣಗೋಗ್ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ನಿಜ ಪಾಟಲ್ಲಿ ಈ ಥರ ಬೆಳಿಬೋದು ಅಂತ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟೇ ಖುಷಿ ಆಗ್ತಾಯಿದೆ. ಇಷ್ಟು ಈಸಿಯಾಗಿ ಏನಿಲ್ಲ, ಗೊಬ್ಬರ ನೀರು ಹಾಕ್ಕೊಂಡ್ರೆ ಸಾಕು. ಅಷ್ಟು ಈಸಿಯಾಗಿ ಪಾಟಲ್ಲೇ ನಾವು ಹಣ್ಣು ತೊಗೊಂಡು ತಿನ್ಬೋದು. ಒಂದು ಔಷಧಿ ಹೊಡೆಯಲ್ಲ, ಏನೂ ಇಲ್ಲ, ಒಂದು ಕೆಮಿಕಲ್ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ. ಸ್ವಲ್ಪ ಬಿಸಿಲು ಟೈಮಲ್ಲಿ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೋಬೇಕಷ್ಟೇ. ಇನ್ನು ರೆಡ್ ಆಗಬೇಕಿದು. ಸುಮಾರು ಬಿಟ್ಟಿದೆ. ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಬೇಸಿಗೆಗಾಲದಲ್ಲಿ ಇದು ನೀರಿನ ಅಂಶ ಇರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಹಾರ್ಟ್ಗೂ ತುಂಬ ಕೂಡ ಒಳ್ಳೆಯದು. ಮತ್ತು ಶುಗರ್ ಇರೋರ್ಗು ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ತಿನ್ಬೋದು ಶುಗರ್ ಇರೋರು ಕೂಡ. ಅಷ್ಟು ಚೆನ್ನಾಗಿದೆ ಈ ಹಣ್ಣು. ತಿಂತಾಯಿದ್ರೆ ಇದರಲ್ಲಿ ವೈಟ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನನ್ನ ಹತ್ರ 2 ಗಿಡ ಇದೆ. 2 ಗಿಡದಲ್ಲಿ ನಾನು ಒಂದು ವೈಟು ಒಂದು ರೆಡ್ ಇರಲಿ, 2 ಇರಲಿ ಅಂತ ಹೇಳಿ ತಂದು ಹಾಕಿದೆ. ಆದರೆ ಅದು ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಈ ಸಲನೇ ಇಷ್ಟೊಂದು ಬಿಟ್ಟಿರೋದು. ಅಂದರೆ ಲಾಸ್ಟ್ ಟೈಮ್ ಬಿಡ್ತು, ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಹಾಗಾಗಿ ನೆರಳಲ್ಲಿಟ್ಟೆ ಇವಾಗ ಈ ಸಲ. ಹಾಗಾಗಿ ಸುಮಾರು ಒಣಗೋಗಿ ರೊಂಬೆಲ್ಲ ನೋಡಿ ಇಲ್ಲೇ ನೋಡ್ತಾ ಇರ್ಬೋದು. ಸುಮಾರು ಕಟ್ ಮಾಡಿದ್ದೀನಿ. ಈ ಥರ ಸೌಂಡ್ ಕೇಳಿಸ್ತಾ ಇರ್ಬೋದು. ಅಷ್ಟು ಒಣಗೋಗ್ಬಿಟ್ಟಿತ್ತು. ಫುಲ್ಲು ಒಂದು ಎಲೆನೂ ಇರಲಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು. ಈ ಸಲನೇ ಇಷ್ಟೊಂದು ಬಿಟ್ಟಿರೋದು ನೋಡಿ. ಮೊನ್ನೆಯಿಂದ ಒಂದು 10-15 ಕಿತ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಇವತ್ತು ಇಷ್ಟನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದು ಸ್ವಲ್ಪ ಲೈಟ್ ಪಿಂಕ್ ಇದೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಲಿ ಅಂತ. ಎಷ್ಟೊಂದಿದೆ. ನಿಜವಾಗ್ಲೂ ಇದು ಬೇಸಿಗೆಯಲ್ಲೇ ಬಿಡೋದ್ರಿಂದ ನೀರಿನಂಶ ಇರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಶುಗರ್ಗೆ ಒಳ್ಳೆಯದು ಮತ್ತು ಹಾರ್ಟ್ಗೂ ಕೂಡ ಒಳ್ಳೆಯದು. ಅದರಿಂದ ಈ ಹಣ್ಣನ್ನು ನಿಜವಾಗ್ಲೂ ತಿನ್ನಲೇಬೇಕು ಅನಿಸ್ಬಿಡುತ್ತೆ. ನನಗಂತೂ ತುಂಬಾ ಖುಷಿ. ಈ ಪಾಟಲ್ಲೇ ಇಷ್ಟು ಬಿಡ್ತಾ ಇದೆ. ಇನ್ನು ಇದರಲ್ಲಿ ತುಂಬಾ ಚೆನ್ನಾಗಿ ಬಿಡುತ್ತೆ. ನೆಲಕ್ಕೆ ಹಾಕಿ ತುಂಬ ದೊಡ್ಡ ಗಿಡ ಆಗುತ್ತೆ. ಇದು ನೋಡಲಿಕ್ಕೆ ನೇರಳೆ ಹಣ್ಣಿನ ಗಿಡ ಥರ ಇದೆ. ಇದು ಸೇಮ್ ಹಾಗೆ ಇರೋದು. ಇಲ್ಲೂ ಎಲ್ಲ ಇದೆ. ಈ ಕಡೆನೂ ಡಾರ್ಕ್ ಪಿಂಕೇ ಆಗಿದೆ ನೋಡಿ. ಇನ್ನೂ ಡಾರ್ಕ್ ಪಿಂಕ್ ಆಗುತ್ತೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಮಧ್ಯ ಇದೆ, ಕಾಣಿಸೋದೇ ಇಲ್ಲ, ಅಷ್ಟೊಂದಿದೆ. ಇನ್ನು ನೋಡಿ ಮಗ್ಗು ಬಿಡ್ತಾ ಇದೆ.
ಇದ್ರ ಹೂವನೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೂವು. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಭಾಳ ಖುಷಿ ಆಯಿತು ಈ ಹಣ್ಣನ್ನು ನೋಡಿ. ನಾವು ಈ ಹಣ್ಣನ್ನು ವಾಟರ್ ಆ್ಯಪಲ್ ಅಂತಲೇ ಕರೆಯೋದು. ನಮಗೆ ಪರಿಚಯ ಆಗಿದ್ದೆ ವಾಟರ್ ಆ್ಯಪಲ್ ಅಂತ. ನಾನು ಕೇಳಿರೋದು ಜಂಬೂ ಹಣ್ಣು ಅಂತಲೂ ಕರೀತಾರೆ ಇದನ್ನು. ತುಂಬಾ ಚೆನ್ನಾಗಿದೆ. ಒಂದೊಂದು ಹಣ್ಣು ಇಷ್ಟಿಷ್ಟು ದಪ್ಪ ಪಾಟಲ್ಲಿ ಅಂದರೆ ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಇಷ್ಟಿಷ್ಟು ದೊಡ್ಡದಿದೆ. ನಮಗೆ, ನಮ್ಮ ಹುಡುಗರಿಗೆ, ನಮ್ಮ ಮಕ್ಕಳಿಗೆ, ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ. ಮಗಳಿಗೆ, ನಮ್ಮ ಮನೆಯವರಿಗೆಲ್ಲ. ನಮ್ಮ ಮನೆಯವರಂತೂ ತುಂಬಾ ಖುಷಿಪಟ್ಟರು, ಎಷ್ಟೊಂದು ಬಿಟ್ಟಿದೆ ಪಾಟಲ್ಲಿ ಅಂತ. ಹೀಗೆ ಒಂದೊಂದು ಇದರಲ್ಲಿ ಒಂದೊಂದು ಬಿಡ್ತಾರೆ. ಇದಾದಮೇಲೆ ದಾಳಿಂಬೆ ಬಿಡುತ್ತೆ. ಆವಾಗಲೂ ಒಂಥರ ಖುಷಿಯಾಗುತ್ತೆ, ನಾನು ಹಾಕಿರೋದು ಪಾಟಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಅಂತ. ಆ ಥರ ಬಿಡ್ತಾನೆ ಇರುತ್ತೆ. ನಿಂಬೆಹಣ್ಣು ಕೂಡ ಬಿಡ್ತು, ಸುಮಾರು ಒಂದು 40 ಹಣ್ಣು ಬಿಡ್ತು. ಪಾಟಲ್ಲಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದನ್ನಂತೂ ನಿಜವಾಗ್ಲೂ ದಾಳಿಂಬೆ, ನಿಂಬೆ ಇದಕ್ಕಿಂತ ಬೆಟರ್ ಅಂತಂದರೆ ಇದಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಮತ್ತು ಡ್ರ್ಯಾಗನ್ ಫ್ರೂಟು ತುಂಬ ಈಸಿಯಾಗಿ ಬೆಳ್ಕೊಳ್ಳುವಂಥ ಒಂದು ಹಣ್ಣಾಗಿರುತ್ತೆ. ಟೆರೆಸ್ ಮೇಲೆ ಇದು ಒಂದು 2 ಗಿಡ 3 ಗಿಡ ಇಟ್ಕೊಂಡ್ಬಿಟ್ರಂತೂ ನಿಜ ಅಷ್ಟು ಇರುತ್ತೆ ಹಣ್ಣು. ನನಗೀಗ ಆಲ್ರೆಡಿ ಸುಮಾರು ಒಂದು 2 kg ಅಷ್ಟು ಹಣ್ಣು ಸಿಕ್ಕಿದೆ ಇದರಲ್ಲಿ ನನಗೆ. ಒಂದು ಸಾರಿಗೆ ಒಂದು 2 kg 3 kg ಸಿಗುತ್ತೆ. ಇನ್ನೊಂದು ಕೆಳಗಡೆ ಇರೋ ಗಿಡದಲ್ಲಿ ಅದರಲ್ಲೂ ಬಿಡ್ತಾ ಇದೆ ಇವಾಗ. ನೋಡಬೇಕು ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಅದು ಬಿಸಿಲಿತ್ತು, ಸ್ವಲ್ಪ ನೆರಳು ಮಾಡಿದ್ಮೇಲೆ ಸ್ವಲ್ಪ ಚಿಗುರಿದೆ. ತುಂಬಾ ಚೆನ್ನಾಗಿದೆ. ಇದನ್ನು ಹಣ್ಣನ್ನು ಟೇಸ್ಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.